ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ಕ್ಲಾಸಲ್ಲಿ ನಾವು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿ ಪ್ರಾಬ್ಲಮ್ಸ್ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಕಂಟಿನ್ಯೂಟಿ, ಫಸ್ಟ್ ಕಂಟಿನ್ಯೂಟಿ ಡೆಫಿನೇಷನ್ ಏನು ಅಂತ ತಿಳ್ಕೊಳ್ಳೋಣ. ಕಂಟಿನ್ಯೂಟಿ ಅಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಮೈನಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಪ್ಲಸ್ ಎಫ್ ಆಫ್ ಎಕ್ಸ್. ಇದು ಕಂಟಿನ್ಯೂಟಿ ಡೆಫಿನೇಷನ್. ಇದನ್ನು ನಾವು ಎಲ್ ಎಚ್ ಎಲ್, ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಮೈನಸ್ ಎಫ್ ಆಫ್ ಎಕ್ಸ್ನ ನಾವು ಎಲ್ ಎಚ್ ಎಲ್ ಅಂತ ಕರಿತೀವಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಪ್ಲಸ್ ಎಫ್ ಆಫ್ ಎಕ್ಸ್ನ ನಾವು ಆರ್ ಎಚ್ ಎಲ್ ಅಂತ ಕರಿತೀವಿ. ಇದು ಎರಡು ಎಲ್ ಎಚ್ ಎಲ್ ಆ್ಯಂಡ್ ಆರ್ ಎಚ್ ಎಲ್ ಈಕ್ವಲ್ ಆದರೆ ಅದನ್ನು ನಾವು ಕಂಟಿನ್ಯೂಟಿ ಫಂಕ್ಷನ್ ಅಂತ ಕರಿತೀವಿ. ಅದರ ಫಸ್ಟ್ ಕ್ವೆಶ್ಚನ್, ಚೆಕ್ ವೆದರ್ ದ given function f of x is equal to 2x plus 3 if x less than or equal to 2, 2x minus 3 if x greater than 2 is continuous or ನಾಟ್. ಅಂದರೆ ಕ್ವಶನ್ಸ್ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ನಾವು ಪಾಯಿಂಟ್ ಸಿ ಅಂತ ತೊಗೊಂಡಿದ್ದೀವಿ. ಇಲ್ಲಿ ಕ್ವಶನಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸಿ ಪ್ಲೇಸಲ್ಲಿ ನಾವು ಇವಾಗ ಏನು ಕೊಟ್ಟಿದ್ದಾರೆ ಪಾಯಿಂಟ್ಸು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋತೀವಿ. ಕೊಟ್ಟಿರೋ ಕ್ವಶನ್ ಕಂಟಿನ್ಯೂಸ್ ಹೌದಾ ಇಲ್ವಾ ಅಂತ ಚೆಕ್ ಮಾಡಬೇಕಷ್ಟೆ. ಸೊಲ್ಯೂಷನ್, ಫಸ್ಟ್ ಎಲ್ ಎಚ್ ಎಲ್ ಫೈನ್ ಮಾಡಿ. ಎಲ್ ಎಚ್ ಎಲ್ ಡೆಫಿನೇಷನ್ ಏನು? ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಮೈನಸ್ ಎಫ್ ಆಫ್ ಎಕ್ಸ್. ಸಿ ಮೈನಸ್ ಅಂದರೆ ಯಾವುದು? ಸಿ ಮೈನಸ್ ಅಂದರೆ ಯಾವಾಗಲೂ ನಾವು ಲೆಸ್ಸರ್ ದೆನ್ ವ್ಯಾಲ್ಯೂ ತೊಗೋತೀವಿ. ಇಲ್ಲಿ ಲೆಸ್ಸರ್ ದೆನ್ ವ್ಯಾಲ್ಯೂ ಎಲ್ಲಿದೆ? ಫಸ್ಟ್ ಕಂಡೀಷನ್. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಪಾಯಿಂಟ್ ಏನು, ಯಾವ ಪಾಯಿಂಟಲ್ಲಿ ಬ್ರೇಕ್ ಆಗ್ತದೆ ಅದು 2 ಮೈನಸ್. ಸೊ 2 ಮೈನಸ್ ಕಂಡೀಷನ್ ಏನು? ಫಸ್ಟ್ ಕಂಡೀಷನ್ 2x ಪ್ಲಸ್ 3. ಸೊ ಇವಾಗ ಎಕ್ಸ್ ಪ್ಲೇಸಲ್ಲಿ 2ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ನಿಮಗೆ 2 ಇಂಟು 2 ಪ್ಲಸ್ 3 ಬರುತ್ತೆ. that is 4 plus 3 that equals 7. ಸೇಮ್ ಇದೇ ಥರ ಆರ್ ಎಚ್ ಎಲ್ ಫೈನ್ ಮಾಡ್ತೀರಾ. ಆರ್ ಎಚ್ ಎಲ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಪ್ಲಸ್ ಎಫ್ ಆಫ್ ಎಕ್ಸ್. ನಿಮಗೆ ಪಾಯಿಂಟ್ಸ್ ಅವರೇ ಕೊಟ್ಟಿದ್ದಾರೆ. ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಅದು ಪಾಯಿಂಟು ಪ್ಲಸ್. ಇವಾಗ ನಾವು ಯಾವ ಕಂಡೀಷನ್ ತೊಗೋಬೇಕು ಅಂದರೆ ಗ್ರೇಟರ್ ದೆನ್, ಎಕ್ಸ್ ಎಲ್ಲಿ ಗ್ರೇಟರ್ ದೆನ್ ಇದೆ ಆ ಕಂಡೀಷನ್ ತೊಗೊತೀರಾ. ಎಕ್ಸ್ ಗ್ರೇಟರ್ ದೆನ್ ಇರೋದು ಸೆಕೆಂಡ್ ಕಂಡೀಷನಲ್ಲಿ. ಸೊ ಸೆಕೆಂಡ್ ಕಂಡೀಷನ್ ಫಂಕ್ಷನ್ ಬಂದು 2x ಮೈನಸ್ 3. ಇವಾಗ ಸೇಮ್ ಅದೇ ಥರ ಎಕ್ಸ್ ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. 2 ಇಂಟು 2 ಮೈನಸ್ 3 ದಟ್ ಈಸ್ 4 ಮೈನಸ್ 3 ಈಸ್ 1. ಇವಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು 7 ಎಲ್ ಎಚ್ ಎಲ್ಗೆ 7 ಬಂದಿದೆ, ಆರ್ ಎಚ್ ಎಲ್ 1 ಬಂದಿದೆ. ಬೋತ್ ಆರ್ ನಾಟ್ ಈಕ್ವಲ್. ಅಂದರೆ ಎಲ್ ಎಚ್ ಎಲ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಸೊ ಎಫ್ ಆಫ್ ಎಕ್ಸ್ ಇಸ್ ನಾಟ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಪಾಯಿಂಟ್ ಇದೆ? 2 ಇದೆ. ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ತಗೋತೀರ. ಇದೇ ರೀತಿ ನಾವು ಕಂಟಿನ್ಯೂಸ್ ಫಂಕ್ಷನ್ ಇಲ್ವಾ ಅಂತ ಫೈಂಡ್ ಔಟ್ ಮಾಡ್ತೀವಿ. ಸೆಕೆಂಡ್ ಕ್ವೆಶ್ಚನ್, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಪ್ಲಸ್ 1 ಇಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಫ್ ಎಕ್ಸ್ ಇಸ್ ಲೆಸ್ ದೆನ್ 1. ಇವಾಗ ಇದು ಕಂಟಿನ್ಯೂಸ ಇಲ್ವಾ ಅಂತ ಪ್ರೂವ್ ಮಾಡಬೇಕು. ಸೇಮ್ ಪ್ರೊಸೀಜರ್ ಫಾಲೋ ಆಗುತ್ತೆ. ಎಲ್ ಎಚ್ ಎಲ್ ದಟ್ ಈಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಮೈನಸ್ ಎಫ್ ಆಫ್ ಎಕ್ಸ್. ನಮಗೆ ಪಾಯಿಂಟ್ ಏನು ಕೊಟ್ಟಿದ್ದಾರೆ? 1 ಕೊಟ್ಟಿದ್ದಾರೆ. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಮೈನಸ್, ಎಲ್ಲಿ ಇದು ಲೆಸ್ಸರ್ ದೆನ್ ಆಗಿದೆ? 1 ಮೈನಸ್ ಅಂದರೆ ಲೆಸ್ಸರ್ ದೆನ್ ವ್ಯಾಲ್ಯೂ ತೊಗೋತೀರಾ. ಲೆಸ್ಸರ್ ದೆನ್ ಇರೋದು ಸೆಕೆಂಡ್ ಕಂಡೀಷನಲ್ಲಿ. ಸೊ ನಿಮ್ಮ ಫಂಕ್ಷನ್ ಬಂದು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಆಗುತ್ತೆ. ಇವಾಗ ಎಕ್ಸ್ ಪ್ಲೇಸಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. 1 ಸ್ಕ್ವೇರ್ ಪ್ಲಸ್ 1 ಈಸ್ 2 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಆರ್ ಎಚ್ ಎಲ್ ಫೈನ್ ಮಾಡ್ತೀರಾ. ಆರ್ ಎಚ್ ಎಲ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಪ್ಲಸ್ ಎಫ್ ಆಫ್ ಎಕ್ಸ್. ಸೊ ಲಿಮಿಟ್ ಪಾಯಿಂಟ್ ನಮಗೆ 1 ಇರೋದು, ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಎಲ್ಲಿ ಗ್ರೇಟರ್ ದ್ಯಾನ್ ಇದೆ? ಫಸ್ಟ್ ಕಂಡೀಷನಲ್ಲಿ ಗ್ರೇಟರ್ ದ್ಯಾನ್ ಇದೆ. ಸೊ ಎಕ್ಸ್ ಪ್ಲಸ್ 1. ಇವಾಗ
ಎಕ್ಸ್ ಪ್ಲೇಸಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿ 1 + 1 ಇಸ್ ಈಕ್ವಲ್ ಟು 2. ವೆನ್ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್, ಇದು ಯಾವಾಗ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಆಗುತ್ತೆ ಅದು ಕಂಟಿನ್ಯೂಸ್ ಫಂಕ್ಷನ್, ಅದು ಆ ಪಾಯಿಂಟಲ್ಲಿ ಸೇಮ್ ಬರುತ್ತಾ ಅಂತಲೂ ನೀವು ಚೆಕ್ ಮಾಡಬೇಕಾಗತ್ತೆ. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಲ್ಲಿ ಈಕ್ವಲ್ ಟು ಸೈನ್ ಇದೆ ಎಕ್ಸ್ ಪ್ಲಸ್ 1, ಎಲ್ಲಿ ಈಕ್ವಲ್ ಸೈನ್ ಇದೆ ಫಸ್ಟ್ ಕಂಡೀಷನಲ್ಲಿ, ಸೊ ಫಸ್ಟ್ ಕಂಡೀಷನ್ ತೊಗೊತೀರಾ. ನೆಕ್ಸ್ಟು ನಮ್ಗೆ ಯಾವ ಪಾಯಿಂಟ್ ಕೊಟ್ಟಿದ್ದಾರೆ ಅವರು 1, ಸೊ ಎಕ್ಸ್ ಪ್ಲೇಸಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, 1 + 1, ಸೊ ಎಫ್ ಆಫ್ 1 is 2. ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್, ದಟ್ ಬೋತ್ ಆರ್ ಈಕ್ವಲ್ ಟು ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಈ ಕೊಟ್ಟಿರೋ ಪಾಯಿಂಟಲ್ಲಿ ಕೂಡ ಅದು ಈಕ್ವಲ್ ಆಗ್ತಾಯಿದೆ, ಆವಾಗ ನಾವು ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಫಂಕ್ಷನ್ ಅಂತ ಹೇಳ್ತೀವಿ. ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಇವಾಗ ನೆಕ್ಸ್ಟ್ ಕ್ವೆಶ್ಚನ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು mod x by x if x not equal to 0, 0 if x is equal to 0. ಇವಾಗ ಇದನ್ನು ನಾವು ಕಂಟಿನ್ಯೂಸ್ ಇಲ್ವಾ ಅಂತ ಪ್ರೂವ್ ಮಾಡಬೇಕು. ಹೇಗೆ ಮಾಡೋದು, ಎರಡು ಎಕ್ಸ್ ಇದೆ, ಆ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕಂಡೀಷನ್ mod x ಅಂದರೆ ಏನು, mod x ಒಳಗಡೆ ಪಾಸಿಟಿವ್ ಆದರೂ ಇರ್ಬೋದು ನೆಗೆಟಿವ್ ಆದರೂ ಇರ್ಬೋದು. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಫಸ್ಟ್ ಒಂದು ಪಾಸಿಟಿವ್ ತೊಗೊತೀವಿ. ಯಾವಾಗ ಪಾಸಿಟಿವ್ ಬರುತ್ತೆ, ಯಾವಾಗಲೂ ಎಕ್ಸ್ ಗ್ರೇಟರ್ ದೆನ್ ಇದ್ದಾಗ ಪಾಸಿಟಿವ್ ಬರುತ್ತೆ. ಯಾವಾಗ ನೆಗೆಟಿವ್ ಬರುತ್ತೆ, -x/x. ಯಾವಾಗ ಲೆಸ್ಸರ್ ದೆನ್ ವ್ಯಾಲ್ಯೂ ಇದ್ದರೆ ಅದು ನೆಗೆಟಿವ್ ಬರುತ್ತೆ. 0 ಯಾವಾಗ ಬರುತ್ತೆ, ಆವಾಗ x ಈಸ್ ಈಕ್ವಲ್ ಟು 0 ಇದ್ದರೆ ಅದು 0 ಬರುತ್ತೆ. ಇವಾಗ mod xನ ನಾವು ಈ ರೀತಿ ಪಾಸಿಟಿವ್ ಎಕ್ಸ್ ಅಂತ ತೊಗೊತೀವಿ, ನೆಗೆಟಿವ್ ಎಕ್ಸ್ ಥರ ಹಾಕ್ಕೊಂಡು ಕಂಡೀಷನ್ ಚೇಂಜ್ ಮಾಡ್ಕೊತೀವಿ. ಅದಾದಮೇಲೆ ಇವಾಗ ಎಕ್ಸ್ ಗೆಟ್ ಕ್ಯಾನ್ಸಲ್, ಅವಾಗ ನಮಗೇನು ಬರುತ್ತೆ ಫೈನಲ್ ಈಕ್ವೇಷನ್ನು, 1 if x greater than 0, -1 if x less than 0, 0 if x is equal to 0. ಇವಾಗ ನಮಗೆ ಫಂಕ್ಷನ್ ಸಿಕ್ಕಿದೆ. ಕೊಟ್ಟಿರೋ ಫಂಕ್ಷನ್, ಈ ಥರ ಕೊಟ್ಟಿರೋ ಫಂಕ್ಷನ್ನ ನಾವು ಈ ಫಾರ್ಮ್ಗೆ ರೆಡ್ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೇಮ್ ಪ್ರೊಸೀಜರ್, ಎಲ್ ಎಚ್ ಎಲ್ ಫೈನ್ ಮಾಡ್ತೀರಾ. ಎಲ್ ಎಚ್ ಎಲ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಮೈನಸ್ ಎಫ್ ಆಫ್ ಎಕ್ಸ್. ಇಲ್ಲಿ ನಮ್ಗೆ ಕೊಟ್ಟಿರೋ ಪಾಯಿಂಟ್ ಏನು, ಸಿ ಯಾವುದು 0 ಇದೆ. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್, ಮೈನಸ್ ಇದೆ 0 ಮೈನಸ್. ಸೊ ಎಲ್ಲಿ ಲೆಸ್ಸರ್ ದೆನ್ ವ್ಯಾಲ್ಯೂ ಬರ್ತಾಯಿದೆ, ಸೆಕೆಂಡ್ ಕಂಡೀಷನಲ್ಲಿ ಲೆಸ್ಸರ್ ವ್ಯಾಲ್ಯೂ ಬರ್ತಿದೆ, ಸೊ -1. ಇಲ್ಲಿ ಎಲ್ಲೂ ಎಕ್ಸ್ ಟರ್ಮ್ ಇಲ್ಲ, ಸೊ ಎಕ್ಸ್ ಇಲ್ಲದೆ ಇರುವಾಗ ನಾವು ಡೈರೆಕ್ಟ್ ಕಾನ್ಸ್ಟೆಂಟ್ ಟರ್ಮ್ ಏನಿದೆ ಅದನ್ನು ಡೈರೆಕ್ಟಾಗಿ ಬರ್ಕೋತೀವಿ, -1. ನೆಕ್ಸ್ಟ್ ಆರ್ ಎಚ್ ಎಲ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಪ್ಲಸ್ ಎಫ್ ಆಫ್ ಎಕ್ಸ್. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್, ಎಲ್ಲಿ ಗ್ರೇಟರ್ ದೆನ್ ವ್ಯಾಲ್ಯೂ ಇದೆ, ಫಸ್ಟ್ ಕಂಡೀಷನಲ್ಲಿ ಗ್ರೇಟರ್ ದೆನ್ ವ್ಯಾಲ್ಯೂ ಇದೆ, ಸೊ 1. ಇಲ್ಲಿ ಎಕ್ಸ್ ಟರ್ಮ್ ಇಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ, ಸೊ ಡೈರೆಕ್ಟಾಗಿ 1 ಬರೀತೀರ. ಸೊ ಎಲ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಎಲ್ ಎಚ್ ಎಲ್ -1 ಬರ್ತಾಯಿದೆ, ಆರ್ ಎಚ್ ಎಲ್ಲು 1 ಬರ್ತಾಯಿದೆ, ಸೊ ಬೋತ್ ಆರ್ ನಾಟ್ ಈಕ್ವಲ್. ಸೊ ಎಫ್ ಆಫ್ ಎಕ್ಸ್ ಇಸ್ ನಾಟ್ ಕಂಟಿನ್ಯೂಸ್. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ such that f of x equals 5 if x is less than or equal to 2, ax plus b if 2 less than x less than 10, 21 if x greater than or equal to 10 is a continuous. ಇದರಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ, ಕೊಟ್ಟಿರೋ ಫಂಕ್ಷನು ಕಂಟಿನ್ಯೂಸ್ ಆಗಿದೆ, ನಾವು ಜಸ್ಟ್ ಎ ಆ್ಯಂಡ್ ಬಿ ವ್ಯಾಲ್ಯೂ ಫೈನ್ ಮಾಡಬೇಕು. ಮತ್ತು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಫಸ್ಟ್ ಆದರೆ ಎಲ್ಲ ಪ್ರಾಬ್ಲಮ್ಸಲ್ಲೂ ಒಂದೊಂದು ಪಾಯಿಂಟ್ ಕೊಟ್ಟಿದ್ರು, ನಾವು ಆ ಪಾಯಿಂಟ್ ಇಟ್ಕೊಂಡು ಫೈನ್ ಮಾಡ್ತಾಯಿದ್ವಿ, ಕಂಟಿನ್ಯೂಸ್ಸೇ ಇಲ್ವಾ ಅಂತ ಚೆಕ್ ಮಾಡ್ತಾಯಿದ್ವಿ. ಆದರೆ ಇಲ್ಲಿ 2 ಪಾಯಿಂಟ್ ಕೊಟ್ಟಿದ್ದಾರೆ, 2 ಆ್ಯಂಡ್ 10. ಇಲ್ಲೂ ಅಷ್ಟೇ, ಎಷ್ಟೇ ಪಾಯಿಂಟ್ಸ್ ಕೊಟ್ಟಿದ್ರು ಕೂಡ ಸೇಮ್ ಪ್ರೊಸೀಜರೇ ಫಾಲೋ ಆಗುತ್ತೆ. ಆದರೆ ಎಲ್ಲ ಪಾಯಿಂಟ್ಗೂ, ಈಚ್ ಪಾಯಿಂಟ್ಗೂ ನೀವು ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಫೈನ್ ಮಾಡ್ತೀರಾ. ಇವಾಗ ನೋಡೋಣ ಬನ್ನಿ ಹೇಗೆ ಸಾಲ್ವ್ ಮಾಡೋದು ಅಂತ. ಸೊಲ್ಯೂಷನ್, ಫಸ್ಟ್ ಎಲ್ ಎಚ್ ಎಲ್ ಫೈನ್ ಮಾಡಿ, ಯಾವ ಪಾಯಿಂಟಲ್ಲಿ ಮಾಡ್ತಾಯಿದ್ದೀರಾ ಅದನ್ನು ಫಸ್ಟು ಮೆನ್ಷನ್ ಮಾಡಿ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2. ನಾನು ಫಸ್ಟ್ ಪಾಯಿಂಟ್ ಕನ್ಸಿಡರ್ ಮಾಡ್ತಿರೋದು ಎಕ್ಸ್ ಇಸ್ ಈಕ್ವಲ್ ಟು 2. ಸೊ ಇವಾಗ ಎಲ್ ಎಚ್ ಎಲ್ ಫೈನ್ ಮಾಡಿ. ಎಲ್ ಎಚ್ ಎಲ್ ಈಕ್ವಲ್ಸ್ ಲಿಮಿಟ್
ಎಕ್ಸ್ ಟೆನ್ಸ್ ಟು ಸಿ ಮೈನಸ್ ಎಫ್ ಆಫ್ ಎಕ್ಸ್. ನಾವು ಯಾವ ಪಾಯಿಂಟ್ ತೊಗೊಂಡಿದ್ದೀವಿ? 2 ತೊಗೊಂಡಿದ್ದೀವಿ. ಸೊ ಸಿ ಪ್ಲೇಸಲ್ಲಿ 2 ಮಾಡ್ತೀರಾ. 2 ಮೈನಸ್ 2 ಎಲ್ಲಿ ಲೆಸ್ಸರ್ ವ್ಯಾಲ್ಯೂ ಇದೆ? ಫಸ್ಟ್ ಕಂಡೀಷನಲ್ಲಿ 2 ಲೆಸ್ಸರ್ ಇದೆ. ಸೊ ಫಸ್ಟ್ ಕಂಡೀಷನ್ ಈಸ್ 5. ಫಂಕ್ಷನ್ ಈಸ್ 5. ಸಿನ್ಸ್ ದೇರ್ ಈಸ್ ನೋ ವೇರಿಯೇಬಲ್ ಎಕ್ಸ್ ವೇರಿಯೇಬಲ್ ಇಲ್ಲಿಲ್ಲ, ಸೊ ನಾವು ಡೈರೆಕ್ಟಾಗಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಬರಿತೀವಿ 5. ನೆಕ್ಸ್ಟ್ ಆರ್ ಎಚ್ ಎಲ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಪ್ಲಸ್ ಎಫ್ ಆಫ್ ಎಕ್ಸ್. ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಪ್ಲಸ್ ಸಿ ಎಲ್ಲಿ 2 ಪ್ಲಸ್ ಆಗುತ್ತೆ ಇದು, ಸಾರಿ 2 ಪ್ಲಸ್ ಎಲ್ಲಿ 2 ಗ್ರೇಟರ್ ಇದೆ ಸೆಕೆಂಡ್ ಕಂಡೀಷನಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. 2 ಲೆಸ್ಸರ್ ದ್ಯಾನ್ ಎಕ್ಸು, ಅದು ನೀವು ರಿವರ್ಸ್ ತೊಗೊಂಡ್ರೆ ಎಕ್ಸ್ ಗ್ರೇಟರ್ ದ್ಯಾನ್ 2 ಆಗುತ್ತೆ. ಸೊ 2 ಈಸ್ ಗ್ರೇಟರ್ ಇನ್ ದ ಸೆಕೆಂಡ್ ಕಂಡೀಷನ್. ನೀವು ಎ ಎಕ್ಸ್ ಪ್ಲಸ್ ಬಿ ಕಂಡೀಷನ್ ತೊಗೊತೀರಾ. ನೆಕ್ಸ್ಟು ಇನ್ ದ ಪ್ಲೇಸ್ ಆಫ್ ಎಕ್ಸ್ 2ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ನಿಮಗೆ 2a ಪ್ಲಸ್ ಬಿ ಅಂತ ಬರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಎಲ್ ಎಚ್ ಎಲ್ 5 ಬಂದಿದೆ, ಆರ್ ಎಚ್ ಎಲ್ 2a ಪ್ಲಸ್ ಬಿ ಬಂದಿದೆ. ನಮಗೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಈಕ್ವಲ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಯಾಕಂದರೆ ಇಟ್ ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ನಮ್ಗೆ ಗೊತ್ತಿರೋ ಒಂದೇ ಒಂದು ಕ್ಲೂ ಏನು ಅಂದರೆ ಅದು ಕಂಟಿನ್ಯೂಸ್ ಫಂಕ್ಷನ್. ನಮ್ಗೆ ಕೊಟ್ಟಿರೋ ಫಂಕ್ಷನ್ ಕಂಟಿನ್ಯೂಸ್ ಫಂಕ್ಷನ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ಸಿನ್ಸ್ ಎಫ್ ಆಫ್ ಎಕ್ಸ್ ಇಸ್ ಎ ಕಂಟಿನ್ಯೂಸ್, ಕಂಟಿನ್ಯೂಸ್ ಅಂದ್ರೇನು? ಎಲ್ ಎಚ್ ಎಲ್ ಈಕ್ವಲ್ ಆರ್ ಎಚ್ ಎಲ್ ಆಗಬೇಕು. ಸೊ ದಟ್ ಈಸ್ 2a ಪ್ಲಸ್ ಬಿ ಈಕ್ವಲ್ಸ್ 5. ಈ ಈಕ್ವೇಷನ್ನ 1 ಅಂತ ಕರೀರಿ, ತಗೊಳ್ಳಿ. ನೆಕ್ಸ್ಟ್ ಇವಾಗ ಸೆಕೆಂಡ್ ಪಾಯಿಂಟ್ ಯಾವುದು? ಅಟ್ ಎಕ್ಸ್ ಈಸ್ ಈಕ್ವಲ್ ಟು 10. ಇವಾಗ ಎಲ್ ಎಚ್ ಎಲ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಮೈನಸ್ ಎಫ್ ಆಫ್ ಎಕ್ಸ್. ಇವಾಗ ನಾವು ತೊಗೊಂಡಿರೋ ಪಾಯಿಂಟು 10. ಸೊ ಎಕ್ಸ್ ಟೆನ್ಸ್ ಟು 10 ಮೈನಸ್ 10 ಎಲ್ಲಿ ಲೆಸ್ಸರ್ ದನ್ ಇದೆ? ಸೆಕೆಂಡ್ ಕಂಡೀಷನಲ್ಲಿ 10 ಲೆಸ್ಸರ್ ಇದೆ. ಸೊ ಎ ಎಕ್ಸ್ ಪ್ಲಸ್ ಬಿ ಆಗುತ್ತೆ. ಇವಾಗ ಎಕ್ಸ್ ಪ್ಲೇಸಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, 10a ಪ್ಲಸ್ ಬಿ ಆಗುತ್ತೆ. ನೆಕ್ಸ್ಟ್ ಸೇಮ್ ಅದೇ ಥರ ಆರ್ ಎಚ್ ಎಲ್ ಫೈನ್ ಮಾಡ್ತೀರಾ. ಆರ್ ಎಚ್ ಎಲ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಪ್ಲಸ್ ಎಫ್ ಆಫ್ ಎಕ್ಸ್. ಲಿಮಿಟ್ ಎಕ್ಸ್ ಟೆನ್ಸ್ ಟು 10 ಪ್ಲಸ್ 10 ಎಲ್ಲಿ ಗ್ರೇಟರ್ ಇದೆ? ಲಾಸ್ಟ್ ಕಂಡೀಷನಲ್ಲಿ 10 ಗ್ರೇಟರ್ ದೆನ್ ಇದೆ, ಅಂದರೆ 21. ಇದರಲ್ಲಿ ವೇರಿಯೇಬಲ್ ಏನೂ ಇಲ್ದಿರುವಾಗ ಕಾನ್ಸ್ಟೆಂಟ್ ಆಗೇ ಬರ್ಕೊತೀರಾ. ಸೊ 10a ಪ್ಲಸ್ ಬಿ ಈಕ್ವಲ್ಸ್ 21. ಯಾಕೆ ಅಂದರೆ ಅವರೇ ಕೊಟ್ಟಿದ್ದಾರೆ ಕಂಟಿನ್ಯೂಸ್ ಫಂಕ್ಷನ್ ಅಂತ. ಸೊ ನಾನು ಎಲ್ ಎಚ್ ಎಲ್ ಈಕ್ವಲ್ಸ್ ಆರ್ ಎಚ್ ಎಲ್ ಅಂತ ತೊಗೊತಾ ಇದ್ದೀನಿ. ನಾವು ಸಾಲ್ವಿಂಗ್ ಈಕ್ವೇಷನ್ 1 ಆ್ಯಂಡ್ 2. ಏನಿದೆ ಈಕ್ವೇಷನ್ 1? 2a ಪ್ಲಸ್ ಬಿ ಈಸ್ ಈಕ್ವಲ್ ಟು 5. ನೆಕ್ಸ್ಟ್ 10a ಪ್ಲಸ್ ಬಿ ಈಸ್ ಈಕ್ವಲ್ ಟು 21. ಇವಾಗ ಇದನ್ನು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಬೇಕಾದ್ರೆ ಇದು ಡೌನ್ ಟರ್ಮ್ ಮೈನಸ್, ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಇಲ್ಲಿ ಪ್ಲಸ್ 10a ಇರೋದ್ರಿಂದ ಇದು ಮೈನಸ್ ಆಗುತ್ತೆ, ಇಲ್ಲಿ ಪ್ಲಸ್ ಇರೋದ್ರಿಂದ ಮೈನಸ್. 2a ಮೈನಸ್ 10a ಈಸ್ ಮೈನಸ್ 8a ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ. 5 ಮೈನಸ್ 21 ಈಸ್ ಮೈನಸ್ 16 ಆಗುತ್ತೆ. ಸೊ ಮೈನಸ್ ಎ ಇಸ್ ಈಕ್ವಲ್ ಟು ಮೈನಸ್ 16 ಬೈ 8. 8 1s 8 2s 16. ಮೈನಸ್ ಎ ಇಸ್ ಈಕ್ವಲ್ ಟು ಮೈನಸ್ 2. ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ಸ್. ಎ ಇಸ್ ಈಕ್ವಲ್ ಟು 2 ಬರುತ್ತೆ. ನಿಮ್ಗೆ ಇವಾಗ ಎ ಇಸ್ ಈಕ್ವಲ್ ಟು 2 ಆನ್ಸರ್ ಬಂದಿದೆ. ಇವಾಗ ಇದನ್ನು ಯಾವುದಾದ್ರು ಒಂದು ಈಕ್ವೇಷನ್ಗೆ ಐದರ್ 1 ಆರ್ 2, 1 ಇಲ್ಲ 2 ಯಾವುದಾದ್ರು ಒಂದು ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಬಿ ವ್ಯಾಲ್ಯೂ ಬರುತ್ತೆ. ಸೊ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ ಇನ್ 1. a is equal to 2 in 1. ಏನು ಬರುತ್ತೆ? 2a plus b is equal to, sorry, in the b is equal to y. a ಪ್ಲೇಸಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ನಿಮ್ಗೇನು ಬರುತ್ತೆ ಆನ್ಸರ್? 4 ಪ್ಲಸ್ ಬಿ ಈಸ್ ಈಕ್ವಲ್ ಟು 5. ಬಿನ ಅಲ್ಲೇ ಇಟ್ಕೊಳ್ಳಿ, ರಿಟೈನ್ ಮಾಡಿ ಬಿನ ಅಲ್ಲೇ. 4ನ ಆರ್ ಎಚ್ ಎಸ್ಗೆ ತೊಗೊಳ್ಳಿ. 5 ಮೈನಸ್ 4. ಸೊ ಬಿ ಈಸ್ ಈಕ್ವಲ್ ಟು 1. ಸೊ ಎ ಈಸ್ ಈಕ್ವಲ್ ಟು 2, ಬಿ ಈಸ್ ಈಕ್ವಲ್ ಟು 1 ಈಸ್ ಯುವರ್
ಆನ್ಸರ್. ಇದನ್ನು ಎ ಮತ್ತು ಬಿ ವ್ಯಾಲ್ಯೂನ ಯಾವ್ದಾದ್ರು ಒಂದು ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೂ ಕೂಡ ನಿಮಗೆ LHL ಈಕ್ವಲ್ಸ್ RHL ಆಗುತ್ತೆ, ಕಂಟಿನ್ಯೂಸ್ ಫಂಕ್ಷನ್ನೇ ಬರುತ್ತೆ.